ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಆತನು ಒಳ್ಳೆಯವನಾಗಿದ್ದಾನೆ. ಈ ಸಮಯದಲ್ಲಿ ನಾವು ಆರಾಧನೆ ಭಾಗಕ್ಕೆ ಹೋಗ್ತೇವೆ. ನಾವೆಲ್ಲರೂ ಸೇರಿ ಆರಾಧನೆ ಮಾಡುವ ನಮ್ಮ ತಂದೆಯಾದ ದೇವರಿಗೆ. ಏಕೆಂದರೆ ಆರಾಧನೆಗೆ ಆತನು ಯೋಗ್ಯನಾಗಿದ್ದಾನೆ, ಸ್ತುತಿಗೆ ಯೋಗ್ಯನು, ಮಹಿಮೆಗೆ ಯೋಗ್ಯನು. ಆತನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದಾನೆ. ಅದಕ್ಕೆ ಒಂದು ವಾಕ್ಯವನ್ನು ಓದುವ, ಅದರ ನಂತರ ನಾವು ಆರಾಧನೆ ಭಾಗಕ್ಕೆ ಹೋಗುವ. 118 ಕೀರ್ತನೆ 14 ಮತ್ತು 15 ಈ ರೀತಿ ಹೇಳ್ತದೆ ವಾಕ್ಯ: ನನ್ನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ನನಗೆ ರಕ್ಷಣೆ ಉಂಟಾಯಿತು. ಉತ್ಸವದನಿಯು ಜಯಘೋಷವು ನೀತಿವಂತರ ಗುಡಾರದಲ್ಲಿವೆ. ಯೆಹೋವನ ಬಲಕೈ ಪರಾಕ್ರಮವನ್ನು ನಡೆಸುತ್ತದೆ. ಯೆಹೋವನ ಬಲಕೈ ಪರಾಕ್ರಮವನ್ನು ನಡೆಸುತ್ತದೆ. ಪುನಃ ದೇವರ ವಾಕ್ಯ ಹೇಳ್ತದೆ: ಆತನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ರಕ್ಷಣೆ ಉಂಟಾಗಿದೆ. ನಮಗೆ ಯೇಸು ಕ್ರಿಸ್ತನ ಮುಖಾಂತರವೇ ರಕ್ಷಣೆ. ದೇವರ ವಾಕ್ಯ ಸ್ಪಷ್ಟ ಹೇಳ್ತದೆ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಾವೆಲ್ಲರೂ ಒಂದೇ ಮನಸ್ಸಿನಿಂದ, ಸತ್ಯದಿಂದಲೂ ಆತ್ಮದಿಂದಲೂ ಆತನ್ನು ಆರಾಧಿಸುವ. ಪರಿಶುದ್ಧಾತ್ಮನೇ ನಮಗೆ ಸಹಾಯ ಮಾಡು. ನೀನು ಸಹಾಯಕದಾಯಕನಾಗಿದೆ. ನಮ್ಮ ತಂದೆಯಾದ ದೇವರಿಗೆ ನಾವು ಮಾಡಿದ ಸ್ತುತಿಯಲ್ಲಿ, ನಾವು ಮಾಡಿದ ಆರಾಧನೆಯಲ್ಲಿ ಆತನಿಗೆ ಮಹಿಮೆ ಆಗಬೇಕು. ಏಕೆಂದರೆ ಆತನು ಮಹಿಮೆಗೆ ಮಾತ್ರ ಒಬ್ಬನು ಯೋಗ್ಯನಾಗಿದ್ದಾನೆ, ಸ್ತುತಿಗೆ ಯೋಗ್ಯನಾಗಿದ್ದಾನೆ. ಮುಂದಿನ ಸಮಯ ಪರಿಶುದ್ಧಾತ್ಮ ನೀನು ನಡೆಸು. ನಮ್ಮನ್ನು ಮನಪೂರ್ವಕವಾಗಿ ಆರಾಧನೆ ಮಾಡುವಾಗೆ, ಮನಪೂರ್ವಕವಾಗಿ ಸ್ತುತಿ ಮಾಡುವಾಗೆ, ಹೃದಯಪೂರ್ವಕವಾಗಿ ಸ್ತುತಿ ಮಾಡುವಾಗೆ ನೀನು ನಮ್ಮನ್ನು ಉಪಯೋಗ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ನಾವು ಮಾಡಿದ ಸ್ತುತಿಯಲ್ಲಿ, ಆರಾಧನೆಯಲ್ಲಿ ಆತನಿಗೆ ಸಂತೋಷ ಆಗಬೇಕು. ಆತನು ಮಾತ್ರ ಒಬ್ಬನು ಯೋಗ್ಯನಾಗಿದ್ದಾನೆ. ತಂದೆಯನಿಗೆ ಸ್ತೋತ್ರ. ತಂದೆಯನಿಗೆ ಮುಂದಿನ ಸಮಯ ನಡೆಸು ನಮ್ಮನ್ನು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲ್ಲೆಲೂಯಾ. ಓ ಗ್ಲೋರಿ, 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 ಗ್ಲೋರಿ. ನಮ್ಮೊಟ್ಟಿಗೆ ಎಲ್ಲರೂ ಸೇರಿ ಪರಿಶುದ್ಧಾತ್ಮನಿಗೆ ಸಹಾಯ ಮಾಡಿ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದ್ದು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿಂಟು. ಈ ಸಮಯದಲ್ಲಿ ಓ ಆತನು ನಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯಾ. ಸ್ತುತಿ ಆರಾಧನೆಯಲ್ಲಿ ಉಂಟು. ಆತನಿದ್ದಾನೆ ನಮ್ಮ ಮಧ್ಯದಲ್ಲಿ. ಸೇನೆಗಳ ಕರ್ತನ ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ಸೋಲಿಲ್ಲ ನನಗೆ, ಸೋಲಿಲ್ಲ. ಯುದ್ಧವು ಕರ್ತನದೇ. ಹೌದು, ಯುದ್ಧವು ಕರ್ತನದಾಗಿದೆ. ಯುದ್ಧವು ಕರ್ತನದೇ. ಈ ಭೂಲೋಕದ ಪ್ರಯಾಣದಲ್ಲಿ ನಾವು ಇದ್ದೇವೆ. ನಮಗೆ ಸೋಲಿಲ್ಲ. ಯುದ್ಧವು ಕರ್ತನದೇ. ಭಯವಿಲ್ಲ, ನಮಗೆ ಭಯವಿಲ್ಲ. ಯುದ್ಧವು ಕರ್ತನದೇ. ಯುದ್ಧವ ಮಾಡುವ ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ. ನಮ್ಮ ಪಕ್ಷಕ್ಕಿದ್ದಾನೆ ಆತನು. ದೇವರು ನಮ್ಮ ಪಕ್ಷಕ್ಕೆ ಇದ್ದರೆ ನಮಗೆ ಎದುರಿಸುವ ಯಾರಾಗಿದ್ದಾರೆ? ಜೊತೆ ಇರುವನು. ಕೆಂಪು ಸಮುದ್ರವು ಎದುರಾದರೂ, ಪರಮನ ಸೇನೆಯು ಹಿನ್ನಟ್ಟಿದರೂ, ಎರಿಕೋ ಗೋಡೆಯು ಅಡ್ಡನಿದ್ದರೂ, ನನ್ನ ಕರ್ತ ನನ್ನ ಮುಂದೆ ಸಾಗುವರು. ಕೆಂಪು ಸಮುದ್ರವು ಎದುರಾದರೂ, ಪರಮನ ಸೇನೆಯು ಹಿನ್ನಟ್ಟಿದರೂ, ಎರಿಕೋ ಗೋಡೆಯು ಅಡ್ಡನಿದ್ದರೂ, ನನ್ನ ಕರ್ತ ನನ್ನ ಮುಂದೆ ಸಾಗುವರು. ಕಡೆಯ ಮುರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು. ಕಡೆಯ ಮುರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು. ಸೋಲಿಲ್ಲ ನಮಗೆ, ಸೋಲಿಲ್ಲ. ಇಲ್ಲ ಪ್ರಿಯರೇ, ನಿಮಗೆ ಸೋಲಿಲ್ಲ. ಕರ್ತನದೇ. ಕರ್ತನಲ್ಲಿ ಇರುವವರಿಗೆ ಸೋಲಿಲ್ಲ. ಏಕೆಂದರೆ ಆತನು ಜಯ ಕೊಡುವ ದೇವರಾಗಿದ್ದಾನೆ. ಯುದ್ಧವು ಕರ್ತನದೇ.
ಆತನು ಚಲಿಸುವಾಗ ಒಬ್ಬನು ಚಲಿಸಿಲ್ಲ, ಕೋಟಿಯಲ್ಲಿ ಕೋಟಿ ದೇವದೂತ ಆತನ ಒಟ್ಟಿಗೆ ಚಲಿಸ್ತಾ ಇದ್ದಾರೆ. ನಮಗೆ ಭಯವಿಲ್ಲ, ಯುದ್ಧವು ಕರ್ತನದೇ. ನನಗಾಗಿ ಯುದ್ಧವ ಮಾಡುವ ಕರ್ತನ ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗೆ ವಿರುದ್ಧವಾದ ಆಯುಧಗಳು ಮಂತ್ರ ತಂತ್ರಗಳು ಫಲಿಸೋದಿಲ್ಲ. ಸೈತಾನ ತಲೆಯನ್ನು ಚಚ್ಚಿದಾತನು ನನ್ನೊಳಗೆ ವಾಸ ಮಾಡುತ್ತಿರುವನು. ನನಗೆ ವಿರುದ್ಧವಾದ ಆಯುಧಗಳು ಮಂತ್ರ ತಂತ್ರಗಳು ಫಲಿಸೋದಿಲ್ಲ. ಸೈತಾನ ತಲೆಯನ್ನು ಚಚ್ಚಿದಾತನು ನನ್ನೊಳಗೆ ವಾಸ ಮಾಡುತ್ತಿರುವನು. ಯೇಸುವಿನ ರಕ್ತನೇ, ಯೇಸುವಿನ ನಾಮದಿ ಜಯವು ಜಯ ನನಗೆ. ಯೇಸುವಿನ ರಕ್ತನೇ, ಯೇಸುವಿನ ನಾಮದಿ ಜಯವು ಜಯ ನನಗೆ. ಸೋಲಿಲ್ಲ ನಮಗೆ ಸೋಲಿಲ್ಲ, ಯುದ್ಧವು ಕರ್ತನದಾಗಿದೆ, ನಿಮಗೆ ಸೋಲಿಲ್ಲ. ನೀವು ಯಾವ ಸಮಸ್ಯೆಯಲ್ಲಿ ನಿಮಗೆ ಸೋಲಿಲ್ಲ. ಹೇಗೆ ಆತನು ಜಯ ಕೊಡುವನಾಗಿದೆ. ನೀವು ನಂಬಿದ ದೇವರು ಜೀವ ಸ್ವರೂಪನಾದ ದೇವರಾಗಿದ್ದಾನೆ. ಆತನು ಜಯ ಕೊಡುವನಾಗಿದ್ದಾನೆ. ಆತನು ಪರಾಕ್ರಮಶಾಲಿ ಆಗಿದ್ದಾನೆ. ಆತನು ಯುದ್ಧ ಮಾಡುವನಾಗಿದ್ದಾನೆ. ಯುದ್ಧ ಮಾಡಿ ಇಸ್ರಾಯೇಲಿಗೆ ಜಯ ಕೊಡುವ ಆತನಾಗಿದ್ದಾನೆ. ಆತನು ನಮ್ಮ ಸಂಗಡ ಇದ್ದಾನೆ. ಈ ಸಮಯದಲ್ಲಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನ್ನ ಜೊತೆ ಇರುವನು. ಹೌದು ಸ್ವಾಮಿ, ನೀನು ನಮ್ಮ ಜೊತೆಯಾಗಿದ್ದಿ ಕಥನೆ, ನಮ್ಮ ಪಕ್ಷವಾಗಿ ನಿಂತಿದ್ದಿ ಕಥನೆ. ಯುದ್ಧವು ಕಥನೆ ನಿನ್ನದಾಗಿದೆ. ನೀನು ಎದ್ದು ನಡೆಯುವಾಗ ಕಥನೆ ವೈರಿಯು ಚದರಿ ಹೋಗ್ತದೆ. ನಿನ್ನ ವಾಕ್ಯ ಹೇಳ್ತದೆ ಕಥನೆ, ನೀನು ನಮ್ಮ ಪಕ್ಷಕ್ಕಿದ್ದು ನಮ್ಮನ್ನು ನಡೆಸ್ತಾ ಇದೆ. ಸ್ತೋತ್ರ. ಅದೇ ದೇವರಿಗೆ ನಾವು ಸ್ತುತಿಸುವ, ಆರಾಧಿಸುವ, ಮಹಿಮೆ ಪಡಿಸುವ. ಇಸ್ರಾಯೇಲರು ಸ್ತುತಿಸುವಾಗ, ಆರಾಧಿಸುವಾಗ ಯೆರಿಕೋ ಗೋಡೆ ಬಿದ್ದು ಹೋಯಿತು. ಈಗ ನಿಮ್ಮ ಮುಂದೆ ಇದ್ದ ಗೋಡೆಗಳು ಬಿದ್ದು ಹೋಗ್ತದೆ. ನೀವು ಆತನಿಗೆ ಸ್ತುತಿ ಮಾಡುವಾಗ, ಸರ್ವಶಕ್ತ ದೇವರಿಗೆ ಸ್ತುತಿ ಮಾಡುವಾಗ, ಆರಾಧನೆ ಮಾಡುವಾಗ ಗೋಡೆಗಳು ಬಿದ್ದು ಹೋಗ್ತದೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. काव्या रत्नरक्षते वाग्मयिमा दिव्या उत्सानामि भोगात्मया तुत्तुरिच्या नादनस्या सौम्यके नोवेदिति काव्या रत्नरक्षते वाग्मयिमा दिव्या उत्सानामि भोगात्मया तुत्तुरिच्या नादनस्या संसाराचं ताणे मोग केलो आपल्या एकल्याच पुताक बली दिलो संजीवी आमका संतांचे जीवी दिजे म्हणून आपल्या पुता दंडेलो आणि त्याने बली दिलो. संसाराचं ताणे मोग केलो आपल्या एकल्याच पुताक बली आणि संसाराचं सोय मोग केलो आपल्या एकल्याच पुताक त्याने दंडेलो. त्याच्या बलिदाना मुखांतर आमका सुटका दिली. वर्त्यान बलिजूची घोषणा म्हणून तो बलिदाला एक कोटी बलिदाला तो आणि बलिजूची घोषणा त्याच्या बलीवरी त्याच्या रक्तावरी आमची समेताची भक्तांनी जीव नितळ केले.
ಅಗೊಳಿಸಿಯ ತಗ ನೋವಿದ್ದವ ನಮಗೆ ಅಗೊಳಿಸಿಯ ತಗ Hallelujah, 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 ಪಕ್ಷದಲ್ಲಿರುವ ಆತನಿಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಓ ಕತೆ ನೀನು ಸ್ತುತಿಗೆ ಯೋಗ್ಯನಾಗಿದ್ದಿ, ಮಹಿಮೆಗೆ ನಾಗಿ ತಂದೆ ದೇವ ನಿನಗೆ ಸ್ತೋತ್ರ. ನಿನ್ನ ಅಪಾರವಾದ ಪ್ರೀತಿಗಸರ ಸ್ತೋತ್ರ ಕಥನೆ. ನಮ್ಮ ಸಂಗಡ ಇದ್ದಾತನೇ ಸ್ತೋತ್ರ ಕಥನೆ. ಅವ ರಾಜ್ಯಾಧಿರಾಜನೇ ಸ್ತೋತ್ರ ಕಥನೆ. ನಿನ್ನ ಮಕ್ಕಳಿಗೆ ಹೆಚ್ಚು ಪ್ರೀತಿ ಮಾಡುವ ಆತನೇ ಸ್ತೋತ್ರ. ಈ ಸಮಯದಲ್ಲಿ ಕಥೆ ನಾವು ಆರಾಧಿಸುವಾಗ ನೀನು ನಮ್ಮ ಮಧ್ಯದಲ್ಲಿ ಚಲಿಸುವ ಅದೇ ಸ್ತೋತ್ರಪ್ಪ. ರಾಜಾಧಿರಾಜನೇ, ಹೌದು ಸ್ವಾಮಿ, ನೀನು ಒಳ್ಳೆಯ, ನೀನು ಅತಿ ಸುಂದರವಾದ ದೇವರು. ಹೌದು ಸ್ವಾಮಿ. ಓ ಥ್ಯಾಂಕ್ ಯು. ಎಲ್ಲ ಮಾನವನಿಗಿಂತ ಆತನು ಸುಂದರವಾಗಿದ್ದಾನೆ. ಎಸ್ ಎಸ್ Hallelujah.
10,000ದಲ್ಲಿ ನೀನು ಸುಂದರವಾಗಿದ್ದಿ ಕರ್ತನೇ ದೇವಾ. ನಿನಗೆ ಸ್ತೋತ್ರ ಅಪ್ಪ ತಂದೆ, ನಿನಗೆ ಸ್ತೋತ್ರ. ಓ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಇರುವ ಆತನಿಗೆ ಸ್ತೋತ್ರ. ಓ ರಾಜಾದಿರಾಜನೇ ಕರ್ತನೇ, ಇಸ್ರಾಯೇಲು ಚಲಿಸುವಾಗ ಕರ್ತನೇ ನೀನು ಅಗ್ನಿ ಸಂಗವಾಗಿ ಅವರ ಮಧ್ಯದಲ್ಲಿರುವ ಆತನೇ ಸ್ತೋತ್ರ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಇದ್ದಿ ಕರ್ತನೇ ದೇವಾನಿಗೆ ಸ್ತೋತ್ರಪ್ಪ. ನಿನ್ನ ಮಕ್ಕಳಾಗಿ ನಾವು ಕರ್ತನೇ ಮಾಡುವ ಸ್ತುತಿ ಆರಾಧನೆಯಲ್ಲಿ ನಿನ್ನ ಮಹಿಮೆ ಹೊಂದುತ್ತಾ ಇದ್ದಿ ಸ್ವಾಮಿ ಸ್ತೋತ್ರ. ರಾಜಾದಿರಾಜನೇ ಸ್ತೋತ್ರ. ಹಾಲೆಲೂಯಾ. ಓ ಗ್ಲೋರಿ 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 ಗ್ಲೋರಿ. ಆತನಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯೇಸುವೇ. ಆರಾಧಿಸುವೆ
ಯೇಸುವೆ ನೀನೇ ಸತ್ಯವಾಗಿದಿ, ನೀನು ಮಾರ್ಗವಾಗಿದಿ, ನೀನೇ ಜೀವವಾಗಿದಿ. ಆರಾಧನೆಗೆ ಆತನು ಯೋಗ್ಯನಾಗನು, ಸ್ತುತಿಗೆ ಯೋಗ್ಯನು, ಮಹಿಮೆಗೆ ಯೋಗ್ಯನು ಯೇಸು ಆಗಿದ್ದಾನೆ. ಒಬ್ಬನು ಮಾತ್ರ ಯೇಸು. ಯೇಸುವೇ ಆರಾಧಿಸುವೆ, ಯೇಸುವೇ ಕೊಂಡಾಡುವೆ. ನಿನ್ನ ಹಾಗೆ ಯಾರೂ ಇಲ್ಲ, ಯೇಸು ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ಯೇಸು ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ಆರಾಧಿಸುವೆ, ಯೇಸುವೇ ಕೊಂಡಾಡುವೆ, ಯೇಸುವೇ ಆರಾಧಿಸುವೆ, ಯೇಸುವೇ ಸ್ತುತಿಸುವೆ, ಯೇಸುವೇ ಆರಾಧಿಸುವೆ, ಯೇಸುವೇ ಕೊಂಡಾಡುವೆ. We are here to praise you. Lift our hearts and sing. We are here to give you the best that we can bring. And it is our love rising from our heart. Everything within us cries, Abba Father, help us now to give you pleasure and delight, heart and mind and will that say, I love you, Lord, I love you, Lord. We are here to praise you. Lift our hearts and sing. We are here to give you the best that we can bring. And it is our love rising from our heart. Everything within us cries, Abba Father, help us now to give you pleasure and delight, heart and mind and will that say, I love you, Lord, I love you, Lord, I love
ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ಸ್ವಾಮಿ, ನಾವು ಸ್ತುತಿ ಮತ್ತು ಆರಾಧನೆ ಮಾಡುವಾಗ ನೀನು ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ ಕರ್ತನೇ. ನೀನು ನಿಜವಾಗಿ ತೋರಿಸಿಕೊಟ್ಟಿದ್ದಿ, ನಾನು ನಿನ್ನ ಸಂಗಡ ಇದ್ದೇನೆ, ನಿಮ್ಮ ಮಧ್ಯದಲ್ಲಿ ಇದ್ದೇನೆಂದು ವಾಗ್ದಾನ ಮಾಡಿದಾತನೇ. ನಮ್ಮ ಸಂಗಡ ಇದ್ದಿದ್ದಕ್ಕೆ ಸ್ತೋತ್ರ. ಏಕೆಂದರೆ ನಿನ್ನ ವಾಕ್ಯ ಹೇಳ್ತದೆ, ಸ್ತುತಿಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ, ಆರಾಧನೆಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ, ಮಹಿಮೆಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ. ನೀನು ಮಾತ್ರ ಒಬ್ಬನು ಯೋಗ್ಯನು ಕರ್ತನೇ. ಒಬ್ಬನೇ ದೇವರಿಗೆ ಆರಾಧನೆ ಮಾಡುವರಾಗಿದ್ದಾನೆ. ಹೌದು ಕರ್ತನೇ, ನೀನು ಒಳ್ಳೆಯವನು, ನೀನು ಪರಿಶುದ್ಧನು. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಪ್ರಿಯರೇ, ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು, ಆತನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು. ಎಲ್ಲಿ ಸ್ತುತಿಯ ಆರಾಧನೆ ಉಂಟು ಅಲ್ಲಿ ದೇವರವರ ಮಧ್ಯದಲ್ಲಿದ್ದಾನೆ. ಸ್ತುತಿಯ ಆರಾಧನೆ ಎಂಬ ಯಜ್ಞವನ್ನು ಅರ್ಪಿಸಿದ್ದೇವೆ. ದೇವರು ನಮಗೆ ಸ್ತೋತ್ರವಾಗಲಿ. ನಮ್ಮ ಯಜ್ಞವು ನಮ್ಮ ತಂದೆಯಾದವರು ಸ್ವೀಕಾರ ಮಾಡಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಆತನ ಉಪಸ್ಥಿತಿ ನಿಮ್ಮ ಮೇಲೆ ಉಂಟು. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗುವ. ದೇವರ ವಾಕ್ಯದಲ್ಲಿ ಜೀವ ಉಂಟು. ಆ ವಾಕ್ಯ ನಾವು ಎಷ್ಟು ಕೇಳ್ತೇವೆ ನಮ್ಮ ಕ್ರಿಸ್ತ ಯೇಸುವಿನ ವಿಷಯದಲ್ಲಿ ನಾವು ಇನ್ನೂ ತಿಳ್ಕೊಳ್ಳಿಕ್ಕೆ ನಮಗೆ ಆಗ್ತದೆ. ಆತನ ಆಶೀರ್ವಾದ ನಿಮ್ಮ ಮೇಲೆ ಇಳಿದು ಬರ್ತದೆ. ನಾವು ವಾಕ್ಯ ಎಂದರೆ ಅದು ಮನುಷ್ಯನ ವಾಕ್ಯ ಅಲ್ಲ, ಅದು ಪರಲೋಕದಿಂದ ಬಂದ ವಾಕ್ಯವಾಗಿದೆ. ಆ ಪರಲೋಕದಿಂದ ಬಂದ ವಾಕ್ಯ ನಾವು ಎಷ್ಟು ಕೇಳ್ತೇವೆ ನಮ್ಮ ಒಳಗಿಂದ ಒಂದು ಪರಿವರ್ತನೆ ಆಗ್ತದೆ. ದೇವರು ಏನು ಬಯಸ್ತಾ ಇದ್ದಾನೆ, ಇವತ್ತು ನಾವು ಮತ್ತು ನೀವು ಒಳಗಿಂದ ಒಂದು ಪರಿವರ್ತನೆ ಆಗಬೇಕು. ಒಳಗಿಂದ ಪರಿವರ್ತನೆ ಆಗುವಾಗ ಹೊರಗೆ ಪರಿವರ್ತನೆ ಆಗ್ತದೆ. ಇಲ್ಲದಿದ್ದರೆ ಹೊರಗೆ ಪರಿವರ್ತನೆ ಆಗುವುದಿಲ್ಲ, ಒಳಗೆ ನಮ್ಮ ಪರಿವರ್ತನೆ ಆಗಬೇಕು. ದೇವರು ಅದೇ ಬಯಸ್ತಾ ಇದ್ದಾನೆ. ಒಳಗೆ ಪರಿವರ್ತನೆ ಆಗುವಾಗ ಹೊರಗೆ ಪರಿವರ್ತನೆ ಆಗ್ತದೆ. ಇವತ್ತು ನಾವು ಸತ್ಯವೇದ ಒಂದು ಭಾಗವನ್ನು ತೆಗೆದಿದ್ದೇವೆ. ಲೂಕನ ಬರೆದ ಶುಭ ಸಂದೇಶ 10 ಅದರಲ್ಲಿ 38 ಇಲ್ಲಿ ಸತ್ಯವೇದ ಈ ರೀತಿ ಹೇಳ್ತದೆ. ಯೇಸು ಯಾವಾಗಲೂ ಸಂಚಾರ ಮಾಡಿ ಹೋಗ್ತಿದ್ದ ಇಸ್ರೇಲಲ್ಲಿ. ಎಲ್ಲ ಹಳ್ಳಿಗೆ, ಪೇಟೆಗೆ, ಅಲ್ಲಿ ಪಟ್ಟಣಕ್ಕೆ, ಎಲ್ಲ ಕಡೆಯಲ್ಲಿ ತಿರುಗಾಡಿ ಶುಭ ಸಂದೇಶವನ್ನು ಸಾರುತ್ತಿದ್ದ. ಮತ್ತು ಯೇಸು ಯಾರಿಗೆ ಯಾವ ರೀತಿಯಲ್ಲಿ ಅಗತ್ಯ ಉಂಟು, ಸ್ವಸ್ಥತೆ, ಬಿಡುಗಡೆ, ದವ್ವ ಬಿಡುಗಡೆ ಎಲ್ಲ ಯೇಸು ಮಾಡ್ತಿದ್ದ. ಯೇಸು ಸತ್ಯವೇದ ಹೇಳ್ತದೆ, ತಂದೆ ಆದ ದೇವರು ಯೇಸು ಕ್ರಿಸ್ತನಲ್ಲಿ ಇದ್ದು ತನ್ನ ಕ್ರಿಯೆಗಳನ್ನು ಮಾಡುತ್ತಿದ್ದ ಎಂದು ಸತ್ಯವೇದ ಹೇಳ್ತದೆ. ಅದಕ್ಕೋಸ್ಕರ ಯೇಸು ಈಗ ಈ ಹಳ್ಳಿಗೆ ಬರ್ತಾನೆ. ಅಲ್ಲಿ ದೇವರ ವಾಕ್ಯತೆ 38 ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಆತನು ಸಂಚಾರ ಮಾಡುತ್ತಿರುವಾಗ ಒಂದಾನೊಂದು ಹಳ್ಳಿಗೆ ಬಂದನು ಎಂದು ಸತ್ಯವೇದದಲ್ಲಿ ಹೇಳ್ತದೆ. ಬಂದನು. ಯೇಸು ಕ್ರಿಸ್ತನ ಜೀವಿತದಲ್ಲಿ ಹೇಗೆ ನಡೆದ ಅದು ಎಲ್ಲ ಇಲ್ಲಿ ಬರೆದು ಹಾಕಿದ್ದಾರೆ. ಯೇಸು ನಡೆದ ರೀತಿಯಲ್ಲಿ ಎಲ್ಲ ಬರೆದು ಹಾಕಿದರೆ. ಯೇಸು ಮಾಡಿದ ಅದ್ಭುತ ಸೂಚಕಾರ್ಯ ಎಲ್ಲ ಈ ಭೂಲೋಕದ ಪುಸ್ತಕ ಸಾಲದೊಂದು ಸತ್ಯವೇದ ಹೇಳ್ತದೆ. ಯೋಹಾನ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ಈ ಸಂಚಾರ ಮಾಡುತ್ತಾ ಒಂದು ಹಳ್ಳಿಗೆ ಬಂದನು ಎಂದು ಸತ್ಯವೇದ ಹೇಳ್ತದೆ. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಗೆ ಇಳಿಸಿಕೊಂಡರು. ಹಾಗಾದರೆ ಯೇಸುಗೆ ಮನೆಗೆ ಕರ್ಕೊಂಡು ಬಂದದ್ದು ಯಾರು? ಮಾರ್ತಳೆಂಬವಳು ಯೇಸುಗೆ ನನ್ನ ಮನೆಗೆ ನೀನು ಬರಬೇಕು ಎಂದು ಪ್ರೀತಿಯಿಂದ ಕರ್ಕೊಂಡು ಬಂದದ್ದು. ಆಕೆ ತನ್ನ ಪ್ರೀತಿ ತೋರಿಸಿದ್ದು ಯೇಸು ಕ್ರಿಸ್ತನಿಗೆ. ಯೇಸು ಕ್ರಿಸ್ತನಿಗೆ ಎಲ್ಲರೂ ಪ್ರೀತಿ ಮಾಡ್ತಿದ್ದರು. ಕೆಲವರು ಹಾಗೆ ಮಾಡ್ತಿದ್ದರು, ಕೆಲವು ಪ್ರೀತಿ ಮಾಡ್ತಿದ್ದರು, ಕೆಲವು ಇವನು ಪ್ರವಾದಿ ಹೇಳ್ತಿದ್ದರು, ಕೆಲವು ಬೇರೆ ಬೇರೆ ರೀತಿಯಿಂದ ಕರೆಯುತ್ತಿದ್ದರು ಯೇಸುಗೆ. ಯೇಸು ಎಲ್ಲಿ ಬೇಕು ಅಲ್ಲಿ ಸರಿಯಾದ ಉತ್ತರ ಕೊಡ್ತಿದ್ದನು. ಯಾರಿಗೂ ಕೂಡ ನೋಯಿಸ್ತಿರಲಿಲ್ಲ ಯೇಸು ಕ್ರಿಸ್ತನು. ಇಂಪಾದ ಹೃದಯ, ಕರುಣೆಯುಳ್ಳ ಹೃದಯ, ದಯೆಯುಳ್ಳ ಹೃದಯ, ದೇವರ ಹೃದಯ ತೋರಿಸುತ್ತಿದ್ದ ಆತನು.
ಆತ ನೋಡ್ತಿದ್ದ ತಿರುಗಾಡಿ, ಎಲ್ಲಿ ಹೋದರೂ ಜನರು ಸಮಸ್ಯೆಯಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ. ಇವತ್ತು ನೋಡ್ತಾ ಇದ್ದೀರಿ ಈ ಲೋಕದಲ್ಲಿ ಎಲ್ಲಿ ಹೋದರೂ ಜನರು ಕಷ್ಟದಲ್ಲಿ, ಸಮಸ್ಯೆಯಲ್ಲಿ, ರೋಗದಲ್ಲಿ, ಡಿಪ್ರೆಸ್ ಇದ್ದಾರೆ, ಬಡತನದಲ್ಲಿದ್ದಾರೆ, ಸೋಲಲ್ಲಿದ್ದಾರೆ, ಭಯದಲ್ಲಿದ್ದಾರೆ. ಇವತ್ತು ಯಾರ ಅಗತ್ಯ ಉಂಟು? ಇವತ್ತು ಯೇಸು ಕ್ರಿಸ್ತನ ಅಗತ್ಯ ಉಂಟು. ಯೇಸು ಕ್ರಿಸ್ತನು ಬೇಕು. ಒಬ್ಬ ವ್ಯಕ್ತಿ ಬದಲಾಗಬೇಕಾದರೆ ಯೇಸು ಕ್ರಿಸ್ತನು ಬೇಕು. 19ನೇ ಅಧ್ಯಾಯದಲ್ಲಿ, ಲೂಕನ ಬರೆದ 19ನೇ ಅಧ್ಯಾಯದಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ. 1ರಿಂದ ನಾವು ನೋಡಲಿಕ್ಕೆ ಸಿಗ್ತದೆ. ಒಬ್ಬ ಸುಂಕಗಾರನಿದ್ದ. ಒಬ್ಬ ಸುಂಕಗಾರ, ಜಕಾರ್ಯನೆಂಬ ಸುಂಕಗಾರನು, ಟ್ಯಾಕ್ಸ್ ವಸೂಲು ಮಾಡುವವನು, ದುಷ್ಟನು, ಟ್ಯಾಕ್ಸ್ ವಸೂಲು ಮಾಡುವವನು, ಹೆಚ್ಚಿಚ್ಚಿ ಆಶೆ ಸ್ವಾರ್ಥದಿಂದ ತುಂಬಿದವನು ಇದ್ದವನು. ಅವನು ಕೂಡ ಮನಸ್ಸಲ್ಲಿ ಬಂತು, ನನಗೆ ಯೇಸುವನ್ನು ನೋಡಬೇಕೆಂದು. ಹಣವಂತನಾತನು, ಅವನಿಗೆ ಯಾವ ಕೊರತೆ ಇರಲಿಲ್ಲ, ಯಾವ ಸಮಸ್ಯೆ ಇಲ್ಲದವನು. ಆದರೆ ಅವನು ಕೂಡ ಮನಸ್ಸಾಯಿತು, ನನಗೆ ಯೇಸುವನ್ನು ಕಂಡುಕೊಳ್ಳಬೇಕು, ನೋಡಬೇಕು. ಏಕೆ? ಎಲ್ಲ ಇತ್ತು ಅವನ ಹತ್ರ, ಆದರೆ ಅವನ ಹತ್ರ ಏನಿರಲಿಲ್ಲ, ಸಮಾಧಾನ ಇರಲಿಲ್ಲ, ಒಂದು ಆನಂದ ಇರಲಿಲ್ಲ, ಒಂದು ಸಂತೋಷ ಇರಲಿಲ್ಲ, ಒಳಗಿಂದ ತೃಪ್ತಿ ಇರಲಿಲ್ಲ. ಆದ ಕಾರಣ ಅವನು ಯೇಸುವನ್ನು ಹುಡುಕೊಂಡು ಹೋದ, ಯೇಸುವನ್ನು ನೋಡಬೇಕು. ಯಾವಾಗ ಆತನು ಯೇಸುವನ್ನು ಹುಡುಕೊಂಡು ಹೋದ, ಯೇಸು ಅವನನ್ನು ನೋಡಿದ. ಅವನೊಂದು ಆಲಯದ ಮರದ ಮೇಲೆ ಕೂತ್ಕೊಂಡು ನೋಡ್ತಿದ್ದ ಕೆಳಗೆ, ಯಾರು ನನಗೆ ನೋಡುವುದಿಲ್ಲ ಎಂದು. ಆದರೆ ಯೇಸುವಿನ ದೃಷ್ಟಿಯಲ್ಲಿ ಹೋಯಿತು. ಜಕ್ಕಯ್ಯನೇ ಕೆಳಗೆ ಬಾ ಎಂದು ಹೇಳ್ದ. ಯಾರು ಹೆಸರು ಹೇಳಿದಾರ ಯೇಸುಗೆ? ಯೇಸುಗೆ ಎಲ್ಲ ಗೊತ್ತಿತ್ತು. ನಾನು ಇವತ್ತು ನಿನ್ನ ಮನೆಗೆ ಬರಬೇಕು ನನಗೆ. ಅವನು ಸಂತೋಷದಿಂದ ಸ್ವೀಕಾರ ಮಾಡಿದ. ಮನೆಗೆ ಬಂದಾಗ, ಯೇಸುವನ ಮನೆಗೆ ಬಂದಾಗ, ಪರಿಚಯರು, ಶಾಸ್ತ್ರಿಯರು ಬಂದರು, ಎಲ್ಲರೂ ಬಂದರು. ಯೇಸು ಮನೆಯಲ್ಲಿರುವಾಗ ಅವನು ಮನ ಪರಿವರ್ತನೆ ಆದ. ಮನಸ್ಸು ಪರಿವರ್ತನೆ ಆಯಿತು. ಅವನು ಹೇಳಿದ, ನನ್ನದು ಏನುಂಟದು ಎಲ್ಲ ಕೊಡ್ತೇನೆ ನಾನು. ಯಾರಿಗೆ ವಂಚನೆ ಮೋಸ ಮಾಡಿದ್ದೇನೆ ಅದು ಕೂಡ ಕೊಡ್ತೇನೆ, ಡಬಲ್ ಪೋರ್ಷನ್ ನಾನು ಕೊಡ್ತೇನೆ. ಬೇಡ ನನಗೆ ಇದು ಸಂಪತ್ತು, ನಾನು ಕೊಡ್ತೇನೆ 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 ಅಂತ. ಅಷ್ಟು ನನಗೆ ಏನು ಮಾಡ್ತದ, ನನಗೆ ಬೇಕು 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 ಬೇಕು. ಈಗ ಹೇಳ್ತೇನೆ, ಕೊಡ್ತೇನೆ, ನಾನು ಕೊಡ್ತೇನೆ. ಯೇಸು ಕ್ರಿಸ್ತನು ಏನು ಹೇಳ್ತಾನೆ? ಇವನು ಕೂಡ ಅಬ್ರಾಹ್ಮನ ಸಂತತಿ. ಅವನು ಇವತ್ತು ಈ ಮನೆಗೆ ರಕ್ಷಣೆ ಆಯಿತು. ಯಾರ ಮನೆಗೆ ಯೇಸು ಹೋಗ್ತಾನೆ ರಕ್ಷಣೆ, ಯಾರು ಯೇಸುವಿನ ಬಳಿಗೆ ಬರ್ತಾರೆ ರಕ್ಷಣೆ. ಆ ಮನೆಗೆ ರಕ್ಷಣೆ, ಆ ಮನೆಯಲ್ಲಿ ಸಂತೋಷ, ಆ ಮನೆಯಲ್ಲಿ ಸಮಾಧಾನ ಬರ್ತದೆ. ಇವತ್ತು ಲೋಕದಲ್ಲಿ ಸಮಾಧಾನ ಎಲ್ಲಿ ಉಂಟು? ಸಂತೋಷ ಎಲ್ಲಿ ಉಂಟು? ಸಂತೋಷ ಸಮಾಧಾನ ಬೇಕಾದರೆ ಯೇಸು ಕ್ರಿಸ್ತನತನು. ಯೇಸು ಶಾಂತಿದಾಯಕನಾಗಿದ್ದಾನೆ. ಸತ್ಯವೇದದಲ್ಲಿ ಎಷ್ಟೋ ಕಡೆಯಲ್ಲಿ ಯೇಸುವಿನ ಹೆಸರು ಬರೆಯಲ್ಪಟ್ಟಿದೆ. ಶಾಂತಿದಾಯಕನು ಬರ್ತಾನೆ ಲೋಕಕ್ಕೆ ಎಂದು. ಒಬ್ಬ ರಕ್ಷಕನು ಬರ್ತಾನೆ ಎಂದು. ಒಬ್ಬ ರಕ್ಷಕನು ಬರ್ತಾನೆ, ಕ್ರಿಸ್ತನು ರಕ್ಷಕನು ಬರ್ತಾನೆ ಎಂದು. ರಕ್ಷಕನು ಬಂದ, ಆದರೆ ತನ್ನವರು ಸ್ವೀಕಾರ ಮಾಡಲಿಲ್ಲ, ತಪ್ಪಿ ಹೋದರು ಅವರು. ಇಲ್ಲಿ ನಾವು ಓದುವ, ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಗೆ ಕರ್ಕೊಂಡು ಬಂದಳು. ಆಕೆಗೆ ಒಬ್ಬ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಸತ್ಯವೇದ ಹೇಳ್ತದೆ, ಒಬ್ಬ ತಂಗಿ ಕೂಡ ಇದ್ದಳು ಅವಳಿಗೆ. ಒಬ್ಬ ತಮ್ಮನು ಕೂಡ ಇದ್ದನು ಅವನಿಗೆ. 3 ಜನ ವಾಸ ಮಾಡ್ತಿದ್ದರು. ಇಲ್ಲಿ ತಂಗಿಯ ವಿಷಯದಲ್ಲಿ ಒಬ್ಬ ತಂಗಿ ಇದ್ದಳು. ಅಲ್ಲಿ ಸತ್ಯವೇದ ಮರಿಯಳೆಂಬ ತಂಗಿ ಇದ್ದಳು. ಅವಳ ಹೆಸರು ಕೂಡ ಬರೆದಿದೆ ಸತ್ಯವೇದದಲ್ಲಿ. ಮರಿಯಳೆಂಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದದಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಯಾರು ಕೇಳ್ತಿದ್ದಳು? ಮರಿಯಳು ಯೇಸುವಿನ ಪಾದದ ಬಳಿ ಕೂತ್ಕೊಂಡು ಯೇಸು ಮಾತಾಡುವ ಎಲ್ಲ ವಾಕ್ಯವನ್ನು ಕೇಳುತ್ತಿದ್ದಳು. ಯೇಸುವಿನ ಮಾತನ್ನು ಗಮನ ಇಟ್ಟು ಕೇಳ್ತಿದ್ದಳು. ಯೇಸುವಿನ ಮಾತು ಏನೇನು ಒಳಗೆ ಬರ್ತದೆ ಬಾಯಿಂದ
ಗಮನಟ್ಟು ಕೇಳಿ ಒಳಗೆ ಸ್ವೀಕಾರ ಮಾಡುತ್ತಿದ್ದಳು. ಆಕೆ ಒಳಗೆ ತುಂಬಿಸ್ತಿದ್ದಳು. ಇವತ್ತು ನಮಗೆ ಏನು ಬೇಕು? ಯೇಸುವಿನ ವಾಕ್ಯವನ್ನು ಒಳಗೆ ತುಂಬಿಸಬೇಕು. ನಾವು ಒಳಗೆ ತುಂಬಿಸಲಿಡಬೇಕು. ನಾವು ಯಾವಾಗ ಯೇಸುವಿನ ವಾಕ್ಯ ನಿನ್ನ ಒಳಗೆ ಇರ್ತದೆ, ಅದು ಒಳ್ಳೆಯ ಮದ್ದಾಗಿದೆ. ಆರೋಗ್ಯ ಹಾಳಾಗುವಾಗ ಒಳ್ಳೆಯ ಮದ್ದದು. ಸಮಸ್ಯೆ ಬರುವಾಗ ಒಂದು ವಾಕ್ಯವನ್ನು ತೆಗೆದರೆ ಅಲ್ಲಿ ಏನಾಗ್ತದೆ? ಸಮಸ್ಯೆಗೆ ಅದು ಉತ್ತರವಾಗಿದೆ. ಯೇಸು ಹತ್ರ ಏನಿತ್ತು? ವಾಕ್ಯ ಇತ್ತು. ಸೈತಾನು ಬಂದ. ಯೇಸು ಅರಣ್ಯದಲ್ಲಿ ಉಪವಾಸ ಮಾಡುವಾಗ 40 ದಿವಸ ಉಪವಾಸ ಮುಗಿದ ನಂತರ ಮೊದಲು ಏರುವಂಥ ಸೈತಾನು ಬಂದಂತ ಸತ್ಯವೇದ ಹೇಳ್ತದೆ. ಈ ಅರಣ್ಯದಲ್ಲಿ ನಿನಗೆ ಹಸಿವೆ ಆಗಿದೆ, ಈಗ ಈ ಕಲ್ಲನ್ನು ರೊಟ್ಟಿಯನ್ನಾಗಿ ಮಾಡು, ನೀನು ಹೇಳಿದರೆ ಆಗ್ತದೆ. ಆತನು ಹೇಳಿದ. ಯೇಸು ವಾಕ್ಯ ಮಾತಾಡಿದ. ಮನುಷ್ಯನು ಬದುಕುವುದು ರೊಟ್ಟಿಯಿಂದಲ್ಲ, ದೇವರ ಬಾಯಿಂದ ಬಂದ ವಾಕ್ಯದಿಂದ ಬದುಕುತ್ತಾನೆ. ನೋಡಿ, ವಾಕ್ಯದಿಂದಲೇ ಮಾತಾಡಿದ ಯೇಸು ಕ್ರಿಸ್ತನು. ಒಳಗೆ ವಾಕ್ಯ ಇತ್ತು. ಎರಡನೇ ಸರಿ ದೊಡ್ಡ ಬೆಟ್ಟದಲ್ಲಿ ಕೊಂಡೋದ. ಯೆರೂಸಲೇಮಿನ ಶಿಖರದಲ್ಲಿ ಕೊಂಡೋಗಿ ನೀನು ಧುಮುಕು ಹೇಳ್ತಾನೆ ಸೈತಾನನು. ವಾಕ್ಯ ಮಾತಾಡ್ತಾನೆ. ನೋಡು, ನೀನು ಕೆಳಗೆ ಧುಮುಕು, ನಿನಗೆ ಕಲ್ಲಿಗೆ ಕಾಲು ತಗಲದ ಹಾಗೆ ದೇವದೂತರು ಎತ್ತಿಕೊಳ್ತಾರೆ ಹೇಳ್ತಾನೆ. ಸೈತಾನಿಗೆ ವಾಕ್ಯ ಗೊತ್ತುಂಟು. ಯೇಸು ಹೇಳ್ತಾ ಇದ್ದಾನೆ, ಇದು ಕೂಡ ಬರೆಯಲ್ಪಟ್ಟಿದ್ದೆ ಹೇಳ್ತಾನೆ. ಯೇಸು ಬರೆಯಲ್ಪಟ್ಟಿದ್ದೆ ಹೇಳ್ತಾನೆ. ಬರೆಯಲ್ಪಟ್ಟಿದೆ, ನಿನ್ನ ದೇವರ ಪರೀಕ್ಷೆ ಮಾಡಬೇಡ ಎಂದು ಬರೆಯಲ್ಪಟ್ಟಿದೆ. ಪುನಃ ಆತನು ಬಿಡುವುದಿಲ್ಲ. ಯೇಸುಗೆ ಪುನಃ ಇನ್ನೊಂದು ಮಾತು ಹೇಳ್ತಾ ಇದ್ದಾನೆ. ನನ್ನ ಕಾಲಿಗೆ ಅಡ್ಡ ಬೀಳು. ನೀನು ಅಡ್ಡ ಬಿದ್ದರೆ ಇಡೀ ಲೋಕದ ಸಂಪತ್ತು ನನ್ನ ಕೈಯಲ್ಲಿ ಉಂಟು. ಇಡೀ ಲೋಕ ರಾಜ್ಯರು, ಅಧಿಕಾರಿಗಳು, ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿ ನನ್ನ ಕೈಯಲ್ಲಿದ್ದಾರೆ. ನಾನು ಹೇಳಿದಾಗೆ ಕೇಳ್ತಾರೆ. ನಾನು ಯಾರಿಗೆ ಕೂಡ ಕೊಡ್ಬೋದು ಈ ಸಂಪತ್ತು. ಸೈತಾನು ಯೇಸುಗೆ ಹೇಳ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ತೊಲಗು ಸೈತಾನನೇ. ಇದು ಕೂಡ ಬರೆಯಲ್ಪಟ್ಟಿದೆ. ಒಬ್ಬನೇ ದೇವರನ್ನು ಆರಾಧಿಸು, ಅಡ್ಡ ಬೀಳುವವನ ಪಾಲಿಗೆ. ಯಾರಿಗೆ ದೇವರನ್ನು ಬಿಟ್ಟು ಯಾರಿಗೆ ಅಡ್ಡ ಬೀಳಬೇಡ, ತೊಲಗು ಹೇಳ್ತಾನೆ. ಬಿಟ್ಟು ಅದನ್ನು ದೇವರ ವಾಕ್ಯ. ಏಕೆಂದರೆ ದೇವರ ವಾಕ್ಯ ಹೇಳ್ತದೆ, ಯೇಸುವಿನ ಹತ್ರ ಏನಿತ್ತು? ವಾಕ್ಯ ಇತ್ತು. ಇವತ್ತು ಏಕೆ ವಾಕ್ಯ ಕೇಳಬೇಕು? ನೀನು ಎಷ್ಟು ವಾಕ್ಯ ಒಳಗೆ ತುಂಬಿಸ್ತಿ, ಎಷ್ಟು ತುಂಬಿಸ್ತಿ ವಾಕ್ಯ, ಅಷ್ಟು ನಿನ್ನ ಒಳಗೆ ಏನಾಗ್ತದೆ? ಸ್ಟೋರ್ ಆಗಿರ್ತದೆ. ಸಮಯ ಬರುವಾಗ ಆ ವಾಕ್ಯ ನಿನಗೆ ಹೊರಗೆ ತೆಗೆಯಬಹುದು. ನೋಡಿ, ಇಲ್ಲಿ ಸತ್ಯವೇದ ಹೇಳ್ತದೆ, ಸ್ವಾಮಿಯ ಪಾದದ ಬಳಿ ಕೂತ್ಕೊಂಡು ಆತನ ವಾಕ್ಯವನ್ನು ಕೇಳಿದರು. ಆದರೆ ಮಾರ್ತಳು ಭಾಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ಸಹಾಯವಾಗಬೇಕೆಂದು ಆಕೆಗೆ ಹೇಳು ಎಂದಳು. ಮಾರ್ತಳು ಮನೆಗೆ ಕರ್ಕೊಂಡು ಬಂದಿದ್ದಾಳೆ. ಮಾರ್ತ ಏನು ಮಾಡ್ತಾನೆ? ಯೇಸುಗೆ ಒಳ್ಳೆ ಊಟ ಮಾಡಬೇಕು, ಒಳ್ಳೆ ಊಟ ಬಲಸಬೇಕು ಎಂದು ಮಾರ್ತಳು ಎಲ್ಲ ಸಿದ್ಧತೆ ಮಾಡ್ತಾ ಇದ್ದಾಳೆ. ಆದರೆ ಅವಳಿಗೆ ಸಾಕಾಗ್ತದೆ ಒಳಗೆ. ಇವಳು ಒಬ್ಬಳೇ ಕೆಲಸ ಮಾಡ್ತಾಳೆ. ತಂಗಿ ಅಲ್ಲಿ ಯೇಸುವಿನ ಪಾದ ಬಳಿಗೆ ಕೂತ್ಕೊಂಡಿದ್ದಾಳೆ, ಕೆಲಸ ಮಾಡುವುದಿಲ್ಲ. ನನಗೆ ಸ್ವಲ್ಪ ಸಹಾಯ ಮಾಡಬೇಕು ಅವಳು. ಆಕೆ ತಂಗಿ ಹತ್ರ ಹೇಳುವುದಿಲ್ಲ, ಯೇಸು ಹತ್ರ ಹೇಳ್ತಾ ಇದ್ದಾಳೆ. ಯೇಸುವೇ, ಹೇಳು ಸ್ವಲ್ಪ, ನನಗೆ ಸಹಾಯ ಮಾಡಲಿಕ್ಕೆ, ನನಗೆ ಸ್ವಲ್ಪ ಸಹಾಯ ಮಾಡಬೇಕು, ಹೇಳು ಅವಳಿಗೆ ಎಂದು ಹೇಳ್ತಾನೆ. ಯೇಸು ಹತ್ರ ಹೇಳ್ತಾ ಇದ್ದಾನೆ. ಆಗ ಯೇಸು ಏನು ಉತ್ತರ ಕೊಡ್ತಾನೆ ನೋಡುವ. ಯೇಸು ಏನು ಉತ್ತರ ಕೊಡ್ತಾನೆ ಅಲ್ಲಿ? ಇದಕ್ಕೆ ನಿನಗೆ ಚಿಂತೆ ಇಲ್ಲವೇ? ನನಗೆ ನೇರವಾಗಬೇಕೆಂದು ಹೇಳು ಅಂದ. ಸ್ವಾಮಿ ಆಕೆಗೆ, ಮಾರ್ತಳೆ, ನೀನು ಅನೇಕ ವಿಷಯದಲ್ಲಿ ಚಿಂತೆಯು ಗಲಿಬಿಲಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಮಾರ್ತಳೆ ನೀನು ತುಂಬ ಚಿಂತೆ ಗಲಿಬಿಲಿಯಲ್ಲಿ ಸಿಕ್ಕಿಕೊಂಡಿದ್ದಿ. ಇವತ್ತು ಎಷ್ಟೋ ಮಂದಿ ಗಲಿಬಿಲಿಯಲ್ಲಿದ್ದಾರೆ. ಎಷ್ಟೋ ಮಂದಿ ಚಿಂತೆಯಲ್ಲಿ
ಚಿಂತೆ ಮಾಡ್ತಾ ಇದ್ದಾರೆ. ನಾಳಿನ ವಿಷಯದಲ್ಲಿ ಚಿಂತೆ, ನಾಡ್ದ ವಿಷಯದಲ್ಲಿ ಚಿಂತೆ, ಕುಟುಂಬದ ವಿಷಯದಲ್ಲಿ ಚಿಂತೆ, ಕೆಲಸದ ವಿಷಯದಲ್ಲಿ ಚಿಂತೆ, ಗಲಿಬಿಲಿಯಲ್ಲಿ ಇದ್ದಾರೆ. ಯೇಸುನ ವಾಕ್ಯ ಇಲ್ಲದಿದ್ದರೆ ಗಲಿಬಿಲಿಯೇ. ಯೇಸುನ ವಾಕ್ಯ ಅರ್ಥ ಆಗದಿದ್ದರೆ ಚಿಂತೆನೇ ಬರುವುದು. ನೋಡಿ, ಈ ಮರಿಯಳು ವಾಕ್ಯ ಸರಿಯಾಗಿ ಒಳಗೆ ಕೇಳ್ತಿದ್ದಳು. ಯೋಹಾನ ಸುವಾರ್ತೆ 11 ಸತ್ಯವೇದ ಹೇಳ್ತದೆ, ಅಲ್ಲಿ ಬರೆಯಲ್ಪಟ್ಟಿದೆ, ಆತನ ತಮ್ಮವು ತೀರಿ ಹೋದನು. ಯೇಸುಗೆ ಸುದ್ದಿ ಕಳಿಸ್ತಾ ಇದ್ದಾರೆ ಬರಬೇಕೆಂದು. ಆದರೆ ಯೇಸು ಹೇಳಿದ ಕೂಡಲೇ ಹೋಗಲಿಲ್ಲ. 3 ದಿವಸ ನಂತರ ಹೋದ. ಮೊದಲು ಸಿಕ್ಕಿದಳು ಯಾರು? ಮಾರ್ತಳು ಸಿಕ್ಕಿದಳು ಅವಳಿಗೆ. ನೀನು ಇಲ್ಲಿದ್ದರೆ ನನ್ನ ತಮ್ಮ ಬದುಕುತ್ತಿದ್ದ. ನೋಡಿ, ಈಕೆ ಏನು ಹೇಳ್ತಾನೆ ನೋಡಿ ಅಲ್ಲಿ ಸತ್ಯವೇದ ಹೇಳ್ತದೆ, ಸ್ವಾಮಿ ನೀನು ಇಲ್ಲಿ ಇದ್ದರೆ ನನ್ನ ತಮ್ಮನು ಸಾಯ್ತಿರ್ಲಿಲ್ಲ ಹೇಳ್ತಾಳೆ. ಪುನಃ ಹೇಳ್ತಾನೆ, ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು ಎಂದು ಹೇಳಿದಳು. ಯೇಸು ಆಕೆಗೆ, ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು. ಯೇಸು ಹೇಳಿದನು, ನಿನ್ನ ತಮ್ಮನು ಎದ್ದು ಬರುವನು ಎಂದು ಹೇಳಿದನು. ಮಾರ್ತಳಿಗೆ ಹೇಳಿದನು. ಮಾರ್ತಳು, ಸತ್ತವರಿಗೆ ಕಡೆಯ ದಿನದಲ್ಲಿ ಪುನರುತ್ಥಾನ ಆಗುವಾಗ ಆತನು ಎದ್ದು ಬರುವನೆಂದು ನಾನು ಬಲ್ಲೆನೆಂದಳು. ನೋಡಿ, ಏಕೆ? ಯೇಸುನ ವಾಕ್ಯ ಕೇಳಲಿಲ್ಲ ಆತಳು. ಯೇಸು ಯಾರೆಂದು ಅರ್ಥ ಆಗಲಿಲ್ಲ. ಯೇಸು ಯಾರೆಂದು ಅರ್ಥ ಆಗಲಿ. ಏಕೆ? ಅವರು ಗಲಿಬಿಲಿಯಲ್ಲಿದ್ದಳು, ಅವರು ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಇದ್ದಳು, ಚಿಂತೆಯಲ್ಲಿದ್ದಳು. ಅವಳು ವಾಕ್ಯ ಕೇಳಲಿಲ್ಲ. ಆ ಕಾರಣ ಇವಳು ಹೇಳ್ತಾಳೆ, ಒಂದು ದಿವಸ ಅವನು ಬದುಕುತ್ತಾನೆ ಎಂದು ಹೇಳ್ತಾಳೆ. ಒಂದು ದಿವಸ, ಕಡೆಯ ದಿನದಲ್ಲಿ ಅವನು ಏಳುತ್ತಾನೆ ಎಂದು ಹೇಳ್ತಾಳೆ. ಈಕೆ ಕೇಳಿದ್ದಾಳೆ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಈಗ ಉತ್ತರ ಕೊಡ್ತಾ ಇದ್ದಾನೆ. ಯೇಸು ಆಕೆಗೆ ಹೇಳ್ತಾನೆ, ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ. ಈಕೆಗೆ ಹೇಳ್ತಾನೆ, ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ. ಯೇಸು ಪುನರುತ್ಥಾನ ಮತ್ತು ಜೀವವಾಗಿದ್ದಾನೆ. ಈ ಜೀವ ಇವತ್ತು ನಿಮ್ಮ ಒಳಗೆ, ನಮ್ಮ ಒಳಗೆ ಇರಬೇಕು. ಯಾರ್ಯಾರು ಯೇಸು ಕ್ರಿಸ್ತನಿಗೆ ಸ್ವಂತ ರಕ್ಷಕನನ್ನು ಸ್ವೀಕಾರ ಮಾಡ್ತಾರೋ, ದೀಕ್ಷಾ ಸ್ಥಾನ ತಗೊಂಡು ಯೇಸುವಿನ ವಾಕ್ಯ ಪ್ರಕಾರ ನಡೆಯುತ್ತಾರೋ, ಅವರ ಒಳಗೆ ದೇವರ ಆತ್ಮ ಉಂಟು. ಆ ಜೀವ ಅವರ ಒಳಗೆ ಉಂಟು. ನಿಮ್ಮೊಳಗೆ ಜೀವ ಉಂಟು. ಒಂದು ವೇಳೆ ಯೇಸುಗೆ ಸ್ವೀಕಾರ ಮಾಡಿದರೆ ಅದೇ ಜೀವ ನಿಮ್ಮ ಒಳಗೆ ಉಂಟು. ಪುನರುತ್ಥಾನ ಆಗುವ ಜೀವ ಅದು. ಅಲ್ಲಿ ದೇವರ ವಾಕ್ಯತೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವವನು. ಯೇಸು ಹೇಳ್ತಾನೇನು? ನನ್ನನ್ನು ನಂಬುವವನು, ನನ್ನನ್ನು ಸ್ವೀಕಾರ ಮಾಡಿದವನು ಸತ್ತವರು ಬದುಕುತ್ತಾನೆ. ಸತ್ತರೆ ಕೂಡ ಅವನು ಬದುಕುತ್ತಾನೆ. ಅವರು ಸತ್ತರೂ ಬದುಕುತ್ತಾರೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಪುನಃ ಹೇಳ್ತಾರೆ, ಯಾರ್ಯಾರು ಈಗ ಭಕ್ತರಿದ್ದಾರೆ, ಈ ಸಮಯದಲ್ಲಿ ಭಕ್ತರು ಯಾರ್ಯಾರು ಇದ್ದಾರೆ ಅವರ ವಿಷಯದಲ್ಲಿ ಮಾತಾಡ್ತಾನೆ. ಅಲ್ಲಿ ಹೇಳ್ತಾನೆ, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಹೇಳ್ತಾನೆ. ಈಗಿನ ವಿಷಯದಲ್ಲಿ ಹೇಳ್ತಾನೆ, ಯೇಸುನ ಬರೋನು ಸಾಯುವುದಿಲ್ಲ, ಇದನ್ನು ನಂಬುತ್ತೀಯೋ ಹೇಳ್ತಾರೆ. ಅಂದರೆ ಯಾರ್ಯಾರು ಯೇಸುಗೆ ನಂಬಿ ಈಗ ಇದ್ದಾರೆ ಅವರು ಎಂದಿಗೂ ಸಾಯುವುದಿಲ್ಲ ಹೇಳ್ತಾನೆ. ಏಕೆ? ಯೇಸುನ ಬರವಣಿಗೆ ವಿಷಯದಲ್ಲಿ ಸೂಚನೆ ಕೊಡ್ತಾನೆ. ಅಂದರೆ ಒಂದು ವೇಳೆ ಯೇಸು ಇವತ್ತು ಬಂದರೆ, ಈಗ ನೀವು ಜೀವಂತ ಇರುವಾಗ ಬಂದರೆ ನೀವು ಏನಾಗ್ತೀರಿ? ರೂಪಾಂತರ ಆಗ್ತೀರಿ, ಮಣ್ಣಿಗೆ ಸೇರುವುದಿಲ್ಲ. ಅದರ ವಿಷಯದಲ್ಲಿ ಮಾತಾಡ್ತಾನೆ, ಮಣ್ಣಿಗೆ ಸೇರುವುದಿಲ್ಲ, ನೀವು ಎತ್ತಲ್ಪಡ್ತೀರಿ ಎಂದು ದೇವರ ವಾಕ್ಯ ಹೇಳ್ತದೆ. ಪುನಃ ಹೇಳ್ತಾನೆ, ಎಂದು ಹೇಳಿದರು. ಆಕೆ, ಹೌದು ಸ್ವಾಮಿ, ಲೋಕಕ್ಕೆ ಬರಬೇಕಾದ ದೇವಕುಮಾರನು ಕ್ರಿಸ್ತನು ನೀನೆ ಎಂದು ನಂಬುತ್ತೇನೆ ಎಂದಳು. ಇಷ್ಟು ಹೇಳಿದ ನಂತರ ಈಗ ಮರಿಯಳು ಮುಂದೆ ಬರುವಾಗ ಮರಿಯಲು ಏನು ಮಾಡ್ತಾನೆ? ಮರಿಯಲಿಗೆ ಸುದ್ದಿ ಸಿಗ್ತದೆ,
ಯೇಸು ಬಂದಿದ್ದಾನೆ ಎಂದು. ಈಗ ಮರಿಯಳು ಮೊದಲು ಮಾಡಿದ ಕೆಲಸ ಏನು? ಮಾತಾಡಲಿಕ್ಕೆ ಹೋಗಲಿಲ್ಲ, ಓಡಿ ಹೋಗಿ ಯೇಸು ಕ್ರಿಸ್ತನ ಪಾದಕ್ಕೆ ಅಡ್ಡ ಬೀಳ್ತಾಳೆ. ಆಕೆ ಯೇಸುವನ್ನು ಆರಾಧನೆ ಮಾಡ್ತಾಳೆ. ಏಕೆಂದರೆ ಯೇಸು ಯಾರೆಂದು ಈಕೆಗೆ ಗೊತ್ತಿತ್ತು. ಹೇಗೆ ಗೊತ್ತಿತ್ತು? ಯೇಸುನ ಪಾದದ ಬಳಿಗೆ ಕೂತ್ಕೊಂಡು ಯೇಸುನ ವಾಕ್ಯವನ್ನು ಕೇಳುತ್ತಿದ್ದಳು. ವಾಕ್ಯ ಇತ್ತು ಒಳಗೆ. ಆದ ಕಾರಣ ಯೇಸು ಯಾರಾಗಿದ್ದಾನೆ ಅವಳು ತಿಳ್ಕೊಂಡು ಯೇಸುನ ಪಾದಕ್ಕೆ ಬಿದ್ದಳು. ಓಡಿ ಹೋಗಿ ಪಾದಕ್ಕೆ ಬಿದ್ದಳು. ಫಸ್ಟ್ ಸಂಭಾಷಣೆ ಮಾಡಲಿಲ್ಲ ಯೇಸೊಟ್ಟಿಗೆ. ಮಾರ್ತಳ ಹತ್ರ ವಾಕ್ಯ ಇಲ್ಲದ ಕಾರಣ ಸಂಭಾಷಣೆ ಮಾಡಿದಳು. ಇವಳ ಥರ ವಾಕ್ಯ ಇತ್ತು, ಕಾರ್ಯರೂಪದಲ್ಲಿ ತೋರಿಸಿದಳು. ಕಾಲಿಗೆ ಬಿದ್ದಳು. ಯೇಸುನೊಳಗೆ ಕನಿಕರ ಬಂತು. ನಂತರ ನಾವು ನೋಡ್ತೇವೆ, ಎಲ್ಲಿಟ್ಟಿದ್ದಾನೆ, ನೀವು ಎಲ್ಲಿಟ್ಟಿದ್ದೀರಿ? ಯೇಸೊಂದು ದೊಡ್ಡ ಅದ್ಭುತ ಮಾಡ್ತಾನೆ. ಅಲ್ಲಿ ದೊಡ್ಡ ಅದ್ಭುತ ಮಾಡ್ತಾನೆ. ಯೇಸು ಶಿಲುಬೆಗೆ ಹೋಗುವ 1 ವಾರ ಮೊದಲು ಇದು ಅದು ನಡೆದದ್ದು. ದೊಡ್ಡ ಅದ್ಭುತ ಮಾಡ್ತಾನೆ. ಸತ್ತ ಲಾಜರಸನ್ನು ಎಬ್ಬಿಸ್ತಾನೆ ಯೇಸು ಕ್ರಿಸ್ತನು. ಕೊಳೆತು ಹೋದ ಲಾಜರಸನ್ನು ಎಬ್ಬಿಸ್ತಾನೆ ಯೇಸು ಕ್ರಿಸ್ತನು. ಕೆಲವು ಜನರು ಮುಂದೆ ಹೋಗ ಗುಣಗುಟ್ಟಿದ್ದರು. ಅಲ್ಲಿ ಬೇರೆ ಬೇರೆ ರೀತಿಯ ಗುಣಗುಟ್ಟಿದ್ದರು. ಆದರೆ ಯೇಸು ಆ ಗುಣಗುಟ್ಟಿಯ ಮಾತನ್ನು ಕೇಳಲಿಲ್ಲ. ಯಾರ ಮಾತನ್ನು ಒಳಗೆ ತಗೊಳ್ಳಿಲ್ಲ ಯೇಸು. ಯೇಸು ಸ್ವತಃ ವಾಕ್ಯವಾಗಿದ್ದನು. ಅದಕ್ಕೋಸ್ಕರ ಬೇಡವಾದ ಸಂಗತಿಯನ್ನು ಆತನು ಕೇಳ್ತಿರ್ಲಿಲ್ಲ. ಆತನಿಗೆ ತಂದೆಯಾದ ದೇವರು ಏನು ಕೊಟ್ಟನು ಕೆಲಸ ಅದೇ ಮಾಡುತ್ತಿದ್ದ ಆತನು. ಇವತ್ತು ನಿಮಗೆ ಮತ್ತು ನಮಗೆ ಏನು ಮಾಡಬೇಕು? ಯಾತಕಸ್ಸರ ನಮಗೆ ದೇವರು ಕರೆದಿದ್ದಾನೆ, ಉದ್ದೇಶ ಏನು ಅಂತ ನಾವು ತಿಳ್ಕೊಳ್ಳಿಕ್ಕುಂಟು. ಕ್ರಿಸ್ತನೇ ಸರ್ವಷ್ಟನಾಗಿದ್ದಾನೆ. ಹೋಗಿ ಗೋರಿಯ ಹತ್ತಿರ ಹೋಗಿ ಆತನು ಅಲ್ಲಿ ಕೂಡ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಕೆಲವರು ಗುಣಗುಟ್ಟುತ್ತಾರೆ, ಅವ್ನು 4 ದಿವಸ ಆಯಿತು, ವಾಸನೆ ಬಂದಿದೆ, ಏನಾಗ್ತಾ ಉಂಟು ಇದೆಲ್ಲ ಸಾಧ್ಯ ಇಲ್ಲ ಎಂದು ನೆಗೆಟಿವ್ ಮಾತಾಡುವವರು ಸುತ್ತಲಿದ್ದಾರೆ. ಆದರೆ ಅವರ ಮಧ್ಯದಲ್ಲಿ ಯೇಸು ಕ್ರಿಸ್ತನು ನೆಟ್ಟಾಗಿ ನಿಂತು, ತಂದೆಯೇ, ಇವರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. ಏಕೆಂದರೆ ತಂದೆಯೇ, ನನ್ನ ಪ್ರಾರ್ಥನೆ ಯಾವಾಗಲೂ ಕೇಳಿ ನೀನು ಉತ್ತರ ಕೊಟ್ಟಿದ್ದಕ್ಕೆ ನಿನಗೆ ಸ್ತೋತ್ರ ಹೇಳ್ತಾನೆ. ಹೇಗೆ ಪ್ರಾರ್ಥನೆ ಮಾಡಿದ? ಉತ್ತರ ಕೊಟ್ಟಿದ್ದಕ್ಕೆ ನಿನಗೆ ಸ್ತೋತ್ರ ಹೇಳ್ತಾನೆ. ದೊಡ್ಡ ಶಬ್ದದಿಂದ, ಸತ್ಯವಿದಲ್ಲಿ ದೊಡ್ಡ ಶಬ್ದದಿಂದ ಅಲ್ಲಿ ಮಾತಾಡ್ತಾನೆ. ಮೊದಲು ಹೇಳ್ತಾ ಇದ್ದಾನೆ, ಅಲ್ಲಿದ್ದವರಿಗೆ ಹೇಳ್ತಾ ಇದ್ದಾನೆ. ಫಸ್ಟ್ ಈ ಶಬ್ದ ಮಾತಾಡೋ ಮೊದಲು ಹೇಳ್ತಾನೆ, ಆ ಕಲ್ಲನ್ನು ತೆಗೆಯಿರಿ ಹೇಳ್ತಾನೆ, ಬದಿಗಿಡಿ ಹೇಳ್ತಾನೆ. ಕಲ್ಲು ತೆಗೆಯಿರಿ. ಇವತ್ತು ಕಲ್ಲನ್ನು ತೆಗೆಯಲಿಕ್ಕೆ ಯಾರು ಬೇಕು? ನೀವು, ನಾವು ಬೇಕು. ನಂತರ ಆತನು ಮಾತಾಡಿದ, ಲಾಜರಸರೇ ಹೊರಗೆ ಬಾ. ಲಾಜರಸನು ಹೊರಗೆ ಬಂದ. ಪುನಃ ನೀವು ಬೇಕೋ, ಬೇರೆಯವರು ಬೇಕೋ ಆತನಿಗೆ. ಏಕೆ? ಅವನನ್ನು ಬಿಡಿಸಿರಿ. ಯೇಸು ಬಿಡಿಸಿದ, ಅವರು ಬಿಡಿಸಿದರು. ಅವರನ್ನು ಬಿಡಿಸಿರಿ ಹೇಳಿದನು. ಕಟ್ಟಿದ ಬಟ್ಟೆಯಿಂದ ಬಿಡಿಸಿರಿ. ಆತನು ಜೀವಂತವಾಗಿ ಬಂದ. ಯೇಸು ಗೋರಿಗೆ ಹೋಗುವಾಗ, ಯೇಸು ಶಿಲುಬೆಯಲ್ಲಿ ಸತ್ತು ಗೋರಿಯಲ್ಲಿಟ್ಟಿದ್ದಾರೆ. ಸತ್ಯವೇದದ 3ನೇ ದಿವಸ ಆತನು ಜೀವಂತ ಆದ. ಯೇಸು ಕೂಡ ದೊಡ್ಡ ಕಲ್ಲಿಟ್ಟಿದ್ದವರು, ದೊಡ್ಡ ಕಲ್ಲಿಟ್ಟು. ಆದರೆ ಆ ಕಲ್ಲಿನ ಮುಂದೆ ಯಾರಿದ್ದರು? ಕಾಯಲಿಕ್ಕೆ ಸೈನಿಕರಿಗೆ ಅಲ್ಲಿ ಕೂತ್ಕೊಂಡಿದ್ದರು. ರೋಮವರ ಸೈನಿಕರು ಅಲ್ಲಿ ಕೂತ್ಕೊಂಡು ಯಾರಾದರೂ ಕದ್ದುಕೊಂಡು ಹೋಗಬಾರ್ದು. ಆದರೆ ಒಂದು ಕ್ಷಣದಲ್ಲಿ ಆ ಕಲ್ಲನ್ನು ದೇವದೂತರು ತೆಗೆದು ಹಾಕಿದರು ಮತ್ತು ಯೇಸು ಜೀವಂತವಾಗಿ ಹೊರಗೆ ಬಂದ.
ಸತ್ಯವೇದ ಹೇಳ್ತದೆ, ಯೇಸು ಎಂದೆಂದಿಗೂ ಸಾಯುವನಲ್ಲ, ಇನ್ನು ಎಂದಿಗೂ ಸಾಯುವುದಿಲ್ಲ. ಯೇಸು ಮರಣವನ್ನು ಆತನು ಜಯಿಸಿದ್ದಾನೆ. ಯೇಸು ಕ್ರಿಸ್ತನು ಆತನು ಮರಣವನ್ನು ಜಯಿಸಿದ್ದಾನೆ. ಆದರೆ ಲಾಜರಸ್, ಸತ್ಯವೇದ ಹೇಳಿದ ಲಾಜರಸ್ ಪುನಃ ಸತ್ತು ಹೋದ. ಅವನ ಸಮಯ ಆಗುವಾಗ ಆತನು ಸತ್ತು ಹೋದ ಪುನಃ. ಆದರೆ ಯೇಸು ಕ್ರಿಸ್ತನು ಜೀವಂತಾದರೂ ಎಂದಿಗೂ ಸಾಯಿಲ್ಲ. ಆತನು ಪರಲೋಕಕ್ಕೆ ಹೋಗಿ, ಅವರ ಕಣ್ಣೆದುರು, ಶಿಷ್ಯರ ಕಣ್ಣೆದುರಿಗೆ ಹೋಗಿ ಪರಲೋಕಕ್ಕೆ ಹೋಗಿ ತಂದೆಯ ಬಲಪಾಸದಲ್ಲಿ ಕೂತ್ಕೊಂಡಿದ್ದಾನೆ, ವಿಜ್ಞಾಪನೆ ಮಾಡ್ತಾಯಿದ್ದಾನೆ, ನಿಮಗಸರ ನಮಗಸರ ನೀವು ರಕ್ಷಣೆ ಬರಬೇಕೆಂದು. ರಕ್ಷಣೆ ಬಾರದವರು ರಕ್ಷಣೆ ಬರಬೇಕು, ರಕ್ಷಣೆಯಲ್ಲಿ ಇದ್ದವರು ರಕ್ಷಣೆಯನ್ನು ಕಾಪಾಡಬೇಕೆಂದು ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಇವತ್ತು ಕೂಡ ವಿಜ್ಞಾಪನೆ ಮಾಡ್ತಾನೆ. ಆತನು ಪುನಃ ಬರ್ತೇನೆ ಎಂದು ವಾಗ್ದಾನ ಮಾಡಿದ್ದಾನೆ. ಪ್ರಿಯರೇ, ಆತನು ಬರುವ ಸಮಯವಾಗಿದೆ ಇದು. ಆ ಸಮಯದಲ್ಲಿ ನೀವು ಮತ್ತು ನಾವು ಜೀವಿಸ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಬರುವ ಸಮಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಇಲ್ಲಿ ಪುನಃ ಅದು ಓದುವ ನಾವು ವಾಕ್ಯ. ಮರಿಯಳು ಉತ್ತಮ ಭಾಗವನ್ನು ಆರಿಸ್ತಾರೆ. ಉತ್ತಮ ಭಾಗ ವಾಕ್ಯ, ಯೇಸುವಿನ ಬಾಯಿಂದ ಬಾದ ಇಂಪಾದ ವಾಕ್ಯ. ಇವತ್ತು ನಾವು ಯಾವ ಭಾಗವನ್ನು ಭಾಗವನ್ನು ಆರಿಸಬೇಕು? ಉತ್ತಮವಾದ ಭಾಗ ಯೇಸುವಿನ ವಾಕ್ಯ. ನಾವು ತಿನ್ನಬೇಕು. ತಿನ್ನುವಾಗ ಏನಾಗ್ತದೆ? ಯೇಸುವಿನ ವಾಕ್ಯ ತಿನ್ನುವಾಗ ಸ್ವಲ್ಪ ಕಹಿ ಆಗ್ಬೋದು, ಅದರ ಹೊಟ್ಟೆಗೆ ಹೋದ ನಂತರ ಸಿಹಿ. ಅದು ಹೊಟ್ಟೆಗೆ ಹೋದ ನಂತರ ಸಿಹಿ. ಅದು ಬಾಯಿಗೆ ಹೋಗುವಾಗ ಸಿಹಿ ಇದ್ದದ್ದು ಹೊಟ್ಟೆಗೆ ಹೋಗುವ ಕಹಿ ಆಗ್ತದೆ. ಅದೇ ಪ್ರಕಾರ ದೇವರ ವಾಕ್ಯ ಇವತ್ತು ನಿನಗೆ ಮತ್ತು ನನಗೆ ಬೇಕು. ನಮಗೆ ಬೇಕು. ಇವತ್ತು ದೇವರ ವಾಕ್ಯ ಬೇಕು ನಮಗೆ. ದೇವರ ವಾಕ್ಯ ನಮಗೆ ಬಲ ಕೊಡುತ್ತದೆ. ಯೇಸು ಕ್ರಿಸ್ತನಿಂದ ಬಾಯಿಂದ ಬಂದ ವಾಕ್ಯ ನಿಮಗೆ ನಮಗೆ ಬಲ ಕೊಡ್ತದೆ. ದೇವರ ಆತ್ಮ ನಿಮಗೆ ಸಹಾಯ ಮಾಡ್ತಾನೆ. ನಮಗೆ ಇವತ್ತು ನಾವು ಬದುಕುವುದು, ಜೀವಿಸುವುದಾದರೆ ದೇವರ ಆತ್ಮ, ನಾನು ಹೋಗುತ್ತೇನೆ, ಒಬ್ಬ ಸಹಾಯಕರನ್ನು ಕಳಿಸ್ತೇನೆ, ಆತ ನಿಮಗೆ ಸಹಾಯ ಮಾಡ್ತಾನೆ. ಅದೇ ಪರಿಶುದ್ಧ ಆತ್ಮನು. ಯೇಸುಗೆ ಎಬ್ಬಿಸಿದ ಆತ್ಮನದು. ಯೇಸುಗೆ ಗೋರಿಯಲ್ಲಿದ್ದನು ಎಬ್ಬಿಸಿದ ಆತ್ಮ ಪರಿಶುದ್ಧ ಆತ್ಮ. ಅದು ತಂದೆಯ ಆತ್ಮ. ಅದಕ್ಕೆ ರೋಮ ಬರೆದ ಪತ್ರಿಕೆಯಲ್ಲಿ 8ರಲ್ಲಿ ಬರೆಯಲ್ಪಟ್ಟಿದೆ, ಯಾರ ಒಳಗೆ ಯೇಸುಗೆ ಪುನರುತ್ಥಾನ ಮಾಡಿದ ಆತ್ಮ ಉಂಟು, ನಿಮ್ಮ ಮೃತ್ಯ ದೇಹ, ನಿಮ್ಮ ಸತ್ತು ಹೋಗುವ ದೇಹ ಕೂಡ ಆತನು ಜೀವಂತ ಮಾಡುವನಾಗಿದ್ದಾನೆ. ನೀವು ಕೂಡ ಒಂದು ದಿವಸ ಕ್ರಿಸ್ತನಲ್ಲಿ ಇದ್ದರೆ ನೀವು ಸತ್ತರೂ ಕೂಡ ಜೀವಿಸ್ತೀರಿ, ಜೀವಂತ ಆಗ್ತೀರಿ, ಆತನೊಟ್ಟಿಗೆ ಸದಾಕಾಲ ಜೀವಿಸ್ತೀರಿ. ಸತ್ಯವೇದ ಕ್ಲಿಯರ್ ಆಗಿ ಹೇಳ್ತದೆ. ಖಂಡಿತ ನಿಮಗೆ ಅರ್ಥ ಆಯಿತು ಅಂತ ನಂಬುತ್ತೇನೆ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ, ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿರುವ ಪ್ರೀತಿಯುಳ್ಳ ತಂದೆಯ ದೇವನಿಗೆ ಸ್ತೋತ್ರ. ಕರ್ತನೇ, ನಿನ್ನ ವಾಕ್ಯದ ಮುಖಾಂತರ ಮಾತಾಡಿದೆ ಕರ್ತನೇ. ನಿನ್ನ ವಾಕ್ಯವೇ ಸತ್ಯವಾಗಿದೆ ಕರ್ತನೇ. ಇವತ್ತು ನಿನ್ನ ವಾಕ್ಯ ಬೇಕು ಕರ್ತನೇ. ಲೋಕದ ಮಾನವನಿಗೆ ನಿನ್ನ ವಾಕ್ಯ ಬೇಕು. ನಿನ್ನ ವಾಕ್ಯ ಮಾತ್ರ ಒಬ್ಬನಿಗೆ ಬದುಕಿಸ್ತದೆ ಕರ್ತನೇ. ನಿನ್ನ ವಾಕ್ಯ ಮಾತ್ರ ಶಾಂತಿ ಸಮಾಧಾನ ಕೊಡ್ತದೆ. ನಿನ್ನ ವಾಕ್ಯವು ಆರೋಗ್ಯದಾಯಕ ಆಗಿದೆ ಕರ್ತನೇ. ನಿನ್ನ ವಾಕ್ಯ ಬೇಕು. ಯಾರು ವಾಕ್ಯ ಕೇಳಿದವರು ಕರ್ತನೇ, ಎಲ್ಲರ ಮೇಲೆ ಆಶೀರ್ವಾದ ಸುರಿಸು ಕರ್ತನೇ. ನಿನ್ನ ಆಶೀರ್ವಾದ ಇಳಿದು ಬರಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ನೀನು ಒಳ್ಳೆಯವನಾಗಿದೆ, ನೀನು ಒಳ್ಳೆಯವನಾಗಿದೆ ಕರ್ತನೇ. ನಿನ್ನ ಒಳ್ಳೆತನಕ್ಕೋಸ್ಕರ ನಾವು ಸ್ತೋತ್ರ ಕೊಡ್ತೇವೆ ಕರ್ತನೇ. ಎಲ್ಲ ಕುಟುಂಬದ ಮೇಲೆ ನಿನ್ನ ಆಶೀರ್ವಾದ ಇಳಿದು ಬರಲಿ. ಅವರಿಗೆ ಬಲಪಡಿಸು, ಅವರಿಗೆ ನಡೆಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಅವರಿಗೆ ಕರ್ತನೇ, ಹೋಗುವಾಗ ಬರುವಾಗ ಕಾಪಾಡು, ಕೇಡಿಂದ ಅವರಿಗೆ ತಪ್ಪಿಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕರ್ತನೇ. ಕರ್ತನಿಗೆ ಸ್ತೋತ್ರಪ್ಪ. ನಿನ್ನ ವಾಕ್ಯದಿಂದ ತುಂಬಿಸುವವರಿಗೆ ಇದ್ದ ರೀತಿಯಲ್ಲಿ ಇರಬಾರ್ದು. ಒಂದು ಬದಲಾವಣೆ, ದಿನದಿಂದ ದಿನ ಒಂದು ಬದಲಾವಣೆ ಆಗಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ನಾವು ಅಂತ್ಯಾಸವನ್ನು ತಗೊಳ್ಳುವ. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ,
ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ನಿಮ್ಮ ಸಂಗಡ ಇರಲಿ. ಆಮೇನ್.